Hello everyone, welcome to your channel. ಈ ವಿಡಿಯೋದಲ್ಲಿ ನಾವು ಸಾಲ್ಯುಬಿಲಿಟಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಸಾಲ್ಯುಬಿಲಿಟಿ ಅಂದರೆ ಏನು? ಸೊ ಸಾಲ್ಯುಬಿಲಿಟಿ ಆಫ್ ಅ ಸಬ್ಸ್ಟಾನ್ಸ್ ಈಸ್ ಇಟ್ಸ್ ಮ್ಯಾಕ್ಸಿಮಮ್ ಅಮೌಂಟ್ ದಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಎ ಸ್ಪೆಸಿಫೈಡ್ ಅಮೌಂಟ್ ಆಫ್ ಸಾಲ್ವೆಂಟ್ ಎಟ್ ಎ ಸ್ಪೆಸಿಫೈಡ್ ಟೆಂಪರೇಚರ್. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ಸೊಲ್ಯೂಷನ್ ಅಂದರೆ ಏನು? ಇಟ್ ಇಸ್ ಅ ಕಾಂಬಿನೇಷನ್ ಆಫ್ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಸೊ ಈ ಎರಡರ ಕಾಂಬಿನೇಷನ್ ನಾವು ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಸಲ್ಯೂಟು ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗ್ತಿದೆ, ಹೌದಾ? ಸೊ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಲ್ಯೂಟು ಒಂದು ಸ್ಪೆಸಿಫೈಡ್ ಅಮೌಂಟ್ ಆಫ್ ಸಾಲ್ವೆಂಟಲ್ಲಿ ಎಟ್ ಅ ಸ್ಪೆಸಿಫೈಡ್ ಟೆಂಪರೇಚರ್, ಪರ್ಟಿಕ್ಯುಲರ್ ಸಾಲ್ವೆಂಟ್ ಇದೆ, ಪರ್ಟಿಕ್ಯುಲರ್ ಅಮೌಂಟ್ ಅಷ್ಟು ಇದೆ ಆ್ಯಂಡ್ ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಅದು ಡಿಸಾಲ್ವ್ ಆಗ್ತಿದೆ. ಸೊ ಅದನ್ನು ನಾವು ಸಾಲ್ಯುಬಿಲಿಟಿ ಅಂತ ಕರಿತೀವಿ. ಸೊ ಸಲ್ಯೂಟು ಸಾಲ್ವೆಂಟಲ್ಲಿ ಕರಗ್ತಾ ಇದೆ, ಡಿಸಾಲ್ವ್ ಆಗ್ತಿದೆ. ಓಕೆ, ಸೊ ಈ ಸಾಲ್ಯುಬಿಲಿಟಿ ಒಂದು 4 ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಒಂದು ನೇಚರ್ ಆಫ್ ದ ಸಲ್ಯೂಟ್. ಸೊ ಸಲ್ಯೂಟ್ನ ನೇಚರ್ ಏನು? ಆ್ಯಂಡ್ ನೇಚರ್ ಆಫ್ ದ ಸಾಲ್ವೆಂಟ್ನ ನೇಚರ್ ಏನು? ಆ್ಯಂಡ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಸೊ ಇಷ್ಟು ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಸಾಲ್ಯುಬಿಲಿಟಿ. ಸೊ ನೆಕ್ಸ್ಟ್ ಒನ್ ಇಸ್ ಸಾಲ್ಯುಬಿಲಿಟಿ ಆಫ್ ಎ ಸಾಲಿಡ್ ಇನ್ ಎ ಲಿಕ್ವಿಡ್. ಸೊ ಒಂದು ಸಾಲಿಡ್ ತೊಗೊಂಡಿದ್ದೀರಾ, ಅದನ್ನು ಲಿಕ್ವಿಡಲ್ಲಿ ಸಾಲ್ಯುಬಲ್ ಮಾಡ್ತಿದ್ದೀರಾ, ಸೊ ಡಿಸಾಲ್ವ್ ಮಾಡ್ತಿದ್ದೀರಾ. ಸೊ ಯಾವ ರೀತಿ ಆಗುತ್ತೆ ಅಲ್ಲಿ ಪ್ರೋಸೆಸ್ ಅನ್ನೋದನ್ನು ನೋಡ್ತಾ ಹೋಗೋಣ. ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಶುಗರ್. ಸೊ ಇದು ವಾಟ್ರಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ಇಲ್ಲಿ ಸೋಡಿಯಂ ಕ್ಲೋರೈಡ್ ಮತ್ತು ಶುಗರ್ ಸಾಲಿಡ್ಡು, ಸೊ ವಾಟರ್ ಅನ್ನುವಂಥ ಲಿಕ್ವಿಡಲ್ಲಿ ಡಿಸಾಲ್ವ್ ಆಗ್ತಿದೆ. ಅದೇ ರೀತಿ ನ್ಯಾಫ್ಥಲಿನ್ ಆ್ಯಂಥ್ರಸಿನ್, ಇದು ಕೂಡ ಸಾಲಿಡ್ಡು, ಇದು ಬೆನ್ಸಿನ್ ಅನ್ನುವಂಥ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗ್ತಿದೆ. ಅದೇ ನೀವು ನ್ಯಾಫ್ಥಲಿನ್ ಮತ್ತು ಆ್ಯಂಥ್ರಸಿನ್ನ ವಾಟ್ರಲ್ಲಿ ಡಿಸಾಲ್ವ್ ಮಾಡ್ತೀರಾ ಅಂದರೆ ಸೊ ಅದು ಆಗಲ್ಲ. ಅದೇ ಸೋಡಿಯಂ ಕ್ಲೋರೈಡ್ ಮತ್ತು ಶುಗರ್ನ ಬೆನ್ಸಿನಲ್ಲಿ ಡಿಸಾಲ್ವ್ ಮಾಡ್ತೀರಾ ಅಂತ ಅಂದರೆ ಅದು ಕೂಡ ಆಗಲ್ಲ. ಸೊ ಯಾಕೆ ಆಗಲ್ಲ ಇದು ಅಂದರೆ ಇಲ್ಲಿ ಒಂದು ಕಂಡೀಷನ್ ಇದೆ. ಪೋಲಾರ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ ಪೋಲಾರ್ ಸಾಲ್ವೆಂಟ್. ಸೊ ಪೋಲಾರ್ ಸಲ್ಯೂಟ್ಗಳು ಪೋಲಾರ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗುತ್ತೆ. ಅದೇ ರೀತಿ ನಾನ್ ಪೋಲಾರ್ ಸಲ್ಯೂಟ್ಗಳು ನಾನ್ ಪೋಲಾರ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗುತ್ತೆ. ಅದೇ ಪೋಲಾರ್ ಸಲ್ಯೂಟನ್ನು ನಾನ್ ಪೋಲಾರ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡೋದಕ್ಕಾಗಲ್ಲ. ಅದೇ ನಾನ್ ಪೋಲಾರ್ ಸಲ್ಯೂಟ್ಸನ್ನು ಪೋಲಾರ್ ಸಾಲ್ವೆಂಟ್ಸಲ್ಲಿ ಡಿಸಾಲ್ವ್ ಮಾಡೋದಕ್ಕಾಗಲ್ಲ. ಯಾಕೆ? ಅವುಗಳ ನಡುವೆ ಇರುವಂಥ ಅವುಗಳಲ್ಲಿರುವಂಥ ಇಂಟರ್ ಮಾಲಿಕ್ಯುಲರ್ ಇಂಟರಾಕ್ಷನ್ ಸೊ ಸಿಮಿಲರ್ ಆಗಿದ್ದರೆ ಮಾತ್ರ ಡಿಸಾಲ್ವ್ ಆಗುತ್ತೆ. ಇಂಟರ್ ಮಾಲಿಕ್ಯುಲರ್ ಇಂಟರಾಕ್ಷನ್ ಅಂದರೆ ಅವುಗಳ ನಡುವೆ ಇರುವಂಥ ಬಾಂಡಿಂಗ್. ಸೊ ಇಂಟರಾಕ್ಷನ್ಸ್ ಬಾಂಡಿಂಗು ಸಿಮಿಲರ್ ಆಗಿರಬೇಕು, ಆಗ ಮಾತ್ರ ಆ ಸಲ್ಯೂಟು ಆ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಓಕೆ, ಸೊ ಲೈಕ್ ಡಿಸಾಲ್ವ್ಸ್ ಲೈಕ್. ಸೊ ನೆಕ್ಸ್ಟ್ ಒನ್ ಇಸ್ ಡಿಸಲ್ಯೂಷನ್. ಡಿಸಲ್ಯೂಷನ್ ಅಂದರೆ ಏನು? ವೆನ್ ಎ ಸಾಲಿಡ್ ಸಲ್ಯೂಟ್ ಈಸ್ ಆ್ಯಡೆಡ್ ಟು ದ ಸಾಲ್ವೆಂಟ್, ಸಮ್ ಸಲ್ಯೂಟ್ ಡಿಸಾಲ್ವ್ಸ್ ಆ್ಯಂಡ್ ಇಟ್ಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ಇನ್ ದ ಸಲ್ಯೂಷನ್. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆ್ಯಸ್ ಡಿಸಲ್ಯೂಷನ್. ಅಂದರೆ ಒಂದಿಷ್ಟು ಸಾಲಿಡ್ ಸಲ್ಯೂಟನ್ನು ಸಾಲ್ವೆಂಟಿಗೆ ಆ್ಯಡ್ ಮಾಡ್ತಿದ್ದಾರೆ. ಸೊ ಆ್ಯಡ್ ಮಾಡಿದಾಗ ಸಮ್ ಆಫ್ ದ ಸಲ್ಯೂಟ್ ಏನಾಗುತ್ತೆ? ಡಿಸಾಲ್ವ್ ಆಗುತ್ತೆ, ಸಾಲ್ಯುಬಲ್ ಆಗುತ್ತೆ. ಸಾಲ್ಯುಬಲ್ ಆದಾಗ ಅದರ ಕಾನ್ಸಂಟ್ರೇಷನ್ನು ಸಲ್ಯೂಷನಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಯಾವ ಸಾಲಿಡ್ ಸಲ್ಯೂಟನ್ನು ಆ್ಯಡ್ ಮಾಡಿದಿರಾ ಅದರ ಕಾನ್ಸಂಟ್ರೇಷನ್ನು ಇನ್ಕ್ರೀಸ್ ಆಗುತ್ತೆ ಸಲ್ಯೂಷನಲ್ಲಿ. ಸೊ ಈ ಪ್ರೋಸೆಸ್ನ ಡಿಸಲ್ಯೂಷನ್ ಅಂತ ಕರೀತಾರೆ. ಓಕೆ, ಸೊ ಸಾಲಿಡ್ ಸಲ್ಯೂಟನ್ನು ಸಾಲ್ವೆಂಟಿಗೆ ಆ್ಯಡ್ ಮಾಡ್ತೀರಾ, ಆಗ ಸಮ್ ಆಫ್ ದ ಸಲ್ಯೂಟ್ ಮಾಲಿಕ್ಯೂಲ್ಸು ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗಿ ಆ ಸಲ್ಯೂಷನಲ್ಲಿ ಅದರ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಈ ಪ್ರೋಸೆಸ್ನ ಡಿಸಲ್ಯೂಷನ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಕ್ರಿಸ್ಟಲೈಸೇಷನ್. When a solid solute is added to the solvent, some solute particles in solution collide with the solid solute particles and gets separated out of solution. This process is called crystallization. ಸೊ ಏನಾಗುತ್ತೆ ಇಲ್ಲಿ? ಸಾಲಿಡ್ ಸಲ್ಯೂಟನ್ನು ಸಾಲ್ವೆಂಟಿಗೆ ಆ್ಯಡ್ ಮಾಡ್ತೀರಾ, ಆಗ ಸಮ್ ಆಫ್ ದ ಸಲ್ಯೂಟ್ ಪಾರ್ಟಿಕಲ್ಸ್ಗಳು ಸಲ್ಯೂಷನ್ಲಿರುವಂಥ ಇನ್ನೊಂದಿಷ್ಟು ಸಲ್ಯೂಟ್ ಪಾರ್ಟಿಕಲ್ಗಳ ಜೊತೆಗೆ ಕೊಲಿಷನ್ ಮಾಡ್ಕೊಳ್ಳುತ್ತೆ. ಸೊ ಕೊಲೈಡ್ ಆಗುತ್ತೆ. ಆಗ ಆ ಪಾರ್ಟಿಕಲ್ಸ್ಗಳೇನಾಗುತ್ತೆ? ಸೆಪರೇಟ್ ಆಗುತ್ತೆ ಫ್ರಮ್ ದ ಸಲ್ಯೂಷನ್. ಸೊ ಈ ಪ್ರೋಸೆಸ್ನ ಕ್ರಿಸ್ಟಲೈಸೇಷನ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಸ್ಯಾಚುರೇಟೆಡ್ ಸಲ್ಯೂಷನ್. ಏನು ಸ್ಯಾಚುರೇಟೆಡ್ ಸಲ್ಯೂಷನ್ ಅಂದರೆ? ದ ಸಲ್ಯೂಷನ್ ಇನ್ ವಿಚ್ ನೋ ಮೋರ್ ಸಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಎಟ್ ದ ಸೇಮ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಅಂದರೆ ಒಂದು ಟೆಸ್ಟ್ ಟ್ಯೂಬ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. ಸೊ ಒಂದು ಟೆಸ್ಟ್ ಟ್ಯೂಬ್ ಇದೆ, ಆ ಟೆಸ್ಟ್ ಟ್ಯೂಬಲ್ಲಿ ಒಂದಿಷ್ಟು ವಾಟರ್ನ ತೊಗೊಂಡಿದ್ದೀರಾ, ಅರ್ಧ ಟೆಸ್ಟ್ ಟ್ಯೂಬ್ ಅಷ್ಟು ವಾಟರ್ ತೊಗೊಂಡಿದ್ದೀರಾ. ಸೊ ಅದಕ್ಕೆ ಯಾವುದೋ ಒಂದು ಸಾಲ್ಟನ್ನು ಆ್ಯಡ್ ಮಾಡಿದ್ರಿ. ಆ್ಯಡ್ ಮಾಡಿಬಿಟ್ಟು ಅದನ್ನು ಶೇಕ್ ಮಾಡ್ತೀರಾ. ಸೊ ಆಗೇನಾಗುತ್ತೆ? ಅದು ಡಿಸಾಲ್ವ್ ಆಗುತ್ತೆ. ಮತ್ತೆ ಇನ್ನೊಂದಿಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ತೀರಾ, ಮತ್ತೆ ಶೇಕ್ ಮಾಡ್ತೀರಾ, ಡಿಸಾಲ್ವ್ ಆಗುತ್ತೆ. ಆ್ಯಂಡ್ ಮತ್ತೆ ಇನ್ನೊಂದಿಷ್ಟು ಸಾಲ್ಟನ್ನು ಹಾಕ್ತೀರಾ, ಶೇಕ್ ಮಾಡ್ತೀರಾ, ಡಿಸಾಲ್ವ್ ಆಗುತ್ತೆ. ನೆಕ್ಸ್ಟು ಮತ್ತೆ ಇನ್ನೊಂದಿಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ತೀರಾ, ಶೇಕ್ ಮಾಡ್ತೀರಾ, ಈಗ ಅದು ಡಿಸಾಲ್ವ್ ಆಗಲ್ಲ. ಓಕೆ, ಎಟ್ ದ ಸೇಮ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಸೊ ಆಗ ಸಿಗುವಂಥ ಸಲ್ಯೂಷನ್ ಏನಾಗುತ್ತೆ? ಸ್ಯಾಚುರೇಟೆಡ್ ಸಲ್ಯೂಷನ್. ಅಂದರೆ ಅದು ಪರ್ಟಿಕ್ಯುಲರ್ ಸಲ್ಯೂಟ್ ಒಂದಿಷ್ಟು ಅಮೌಂಟ್ ಸಲ್ಯೂಟನ್ನು ಮಾತ್ರ ಡಿಸಾಲ್ವ್ ಮಾಡ್ಕೊಳ್ಳುತ್ತೆ. ಸೊ ಅದಾದ ನಂತರ ಆ್ಯಡ್ ಮಾಡುವಂಥ ಸಲ್ಯೂಟು ಹಾಗೆ ಉಳಿತಾ ಹೋಗುತ್ತೆ. ಸೊ ಅದನ್ನು ಸ್ಯಾಚುರೇಟೆಡ್ ಸಲ್ಯೂಷನ್ ಅಂತ ಕರೀತಾರೆ. ಒಂದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿರುತ್ತೆ ಅದು. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಅನ್ಸ್ಯಾಚುರೇಟೆಡ್ ಸಲ್ಯೂಷನ್. ಸೊ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ದ ಸೊಲ್ಯೂಷನ್ ಇನ್ ವಿಚ್
ಮೋರ್ ಸಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ ಅಟ್ ದ ಸೇಮ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಸೊ ಇಲ್ಲೇನಾಗುತ್ತೆ, ನೀವು ಎಷ್ಟೇ ಸಲ್ಯೂಟ್ ಹಾಕಿದ್ರೂ ಕೂಡ ಅದು ಡಿಸಾಲ್ವ್ ಆಗಿ ಒಂದು ಸೊಲ್ಯೂಷನ್ನ ಫಾರ್ಮ್ ಮಾಡುತ್ತೆ ಅಟ್ ದ ಸೇಮ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಅದನ್ನು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರೀತಾರೆ. ಸೊ ಈ ಪ್ರೋಸೆಸ್ ಮೇಲೆ ಹೇಗೆ ಟೆಂಪ್ರೇಚರ್ ಅಫೆಕ್ಟ್ ಮಾಡುತ್ತೆ ಅಂತ. ಸೊ ಎಫೆಕ್ಟ್ ಆಫ್ ಟೆಂಪರೇಚರ್. ಸೊ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಇಸ್ ಗ್ರೇಟ್ಲಿ ಅಫೆಕ್ಟೆಡ್ ಬೈ ಟೆಂಪರೇಚರ್. ಸೊ ಗ್ರೇಟ್ಲಿ ಅಫೆಕ್ಟ್ ಮಾಡುತ್ತೆ ನಮ್ಮ ಟೆಂಪರೇಚರ್. ಹೇಗೆ? ಇಫ್ ದ ಡಿಸಲ್ಯೂಷನ್ ಪ್ರೋಸೆಸ್ ಇಸ್ ಎಂಡೋಥರ್ಮಿಕ್. ಡಿಸಲ್ಯೂಷನ್ ಪ್ರೋಸೆಸ್ ಏನಾದರೂ ಎಂಡೋಥರ್ಮಿಕ್ ಆಗಿದ್ರೆ, ಎಂಡೋಥರ್ಮಿಕ್ ಅಂತ ಅಂದರೆ ಇಲ್ಲಿ ಹೀಟು ಅಬ್ಸರ್ವ್ ಆಗುತ್ತೆ. ಓಕೆ, ಸೊ ಡಿಸಲ್ಯೂಷನ್ ಪ್ರೋಸೆಸ್ ಎಂಡೋಥರ್ಮಿಕ್ ಆಗಿದ್ರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಸೊ ಸಾಲ್ಯುಬಿಲಿಟಿ ಏನಾಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಸಾಲ್ಯುಬಿಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ ಕೇಸ್ ಡಿಸಲ್ಯೂಷನ್ ಪ್ರೋಸೆಸ್ ಏನಾದರೂ ಎಕ್ಸೋಥರ್ಮಿಕ್ ಆಗಿದ್ರೆ, ಅಂದರೆ ಹೀಟು ಲಿಬರೇಟ್ ಆಗುವಂಥದ್ದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದರೆ. ಸೊ ಎಕ್ಸೋಥರ್ಮಿಕ್ ಆಗಿದ್ರೆ ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಹೋದ ಹಾಗೆ ಸಾಲ್ಯುಬಿಲಿಟಿ ಕಮ್ಮಿ ಆಗುತ್ತೆ. ಸೊ ಇದು ಎಫೆಕ್ಟ್ ಆಫ್ ಟೆಂಪರೇಚರ್. ಸೊ ನೆಕ್ಸ್ಟ್ ಒನ್ ಇಸ್ ಎಫೆಕ್ಟ್ ಆಫ್ ಪ್ರೆಷರ್. ಸೊ ಎಫೆಕ್ಟ್ ಆಫ್ ಪ್ರೆಷರ್ ಏನಾಗುತ್ತೆ, ಇಲ್ಲಿ ನಮ್ಮ ಸಾಲಿಡ್ ಮತ್ತು ಲಿಕ್ವಿಡ್ಸ್ ಹೈಲಿ ಇನ್ಕಂಪ್ರೆಸಬಲ್. ಸೊ ಅದನ್ನು ನಾವು ಕಂಪ್ರೆಸ್ ಮಾಡೋದಕ್ಕಾಗಲ್ಲ, ಅದ್ರ ಪಾರ್ಟಿಕಲ್ಸ್ಗಳು ಕ್ಲೋಸ್ಲಿ ಅಟ್ಯಾಚ್ ಆಗಿರುತ್ತೆ, ಬೈಂಡ್ ಆಗಿರುತ್ತೆ. ಸೊ ಅಲ್ಲಿ ಪ್ರೆಷರ್ನ ಎಫೆಕ್ಟು ತುಂಬಾ ನೆಗ್ಲಿಜಿಬಲ್ ಆಗಿರುತ್ತೆ. ಸೊ ಅದರಿಂದ ಇಲ್ಲಿ ಪ್ರೆಷರ್ ಅಫೆಕ್ಟ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಒನ್ ಈಸ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಎ ಲಿಕ್ವಿಡ್. ಸೊ ಇಲ್ಲಿ ಗ್ಯಾಸು ಲಿಕ್ವಿಡಲ್ಲಿ ಸಾಲ್ಯುಬಲ್ ಆಗ್ತಾ ಇದೆ. ಸೊ ಹೇಗೆ ನೋಡ್ತಾ ಹೋಗೋಣ. ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್ ಈಸ್ ಗ್ರೇಟ್ಲಿ ಅಫೆಕ್ಟೆಡ್ ಬೈ ಟೆಂಪರೇಚರ್ ಆ್ಯಂಡ್ ಪ್ರೆಷರ್. ಸೊ ಒಂದು ಗ್ಯಾಸು ಲಿಕ್ವಿಡಲ್ಲಿ ಸಾಲ್ಯುಬಲ್ ಆಗ್ತಿದೆ ಅಂತ ಅಂದರೆ ಅದರ ಮೇಲೆ ಟೆಂಪ್ರೇಚರ್ ಮತ್ತು ಪ್ರೆಷರು ತುಂಬಾ ಎಫೆಕ್ಟ್ ಮಾಡುತ್ತೆ. ಹೇಗೆ? ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಪ್ರೆಷರ್. ಸೊ ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್, ಸೊ ನೀವು ಪ್ರೆಷರ್ನ ಇನ್ಕ್ರೀಸ್ ಮಾಡ್ತಾ ಹೋದ ಹಾಗೆ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಕೂಡ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ನೀವು ಕೆಳಗಡೆ 2 ಬೀಕರ್ನ ನೋಡ್ತಿರಬಹುದು. ಸೊ ಇಲ್ಲೇನಾಗಿದೆ, ಸೊ ಇಲ್ಲಿ ಲಿಕ್ವಿಡ್ ಇದೆ ಆ್ಯಂಡ್ ಇಲ್ಲಿ ಗ್ಯಾಸ್ ಇದೆ. ಸೊ ಇಲ್ಲೂ ಸೇಮ್ ಲಿಕ್ವಿಡ್ ಆ್ಯಂಡ್ ಗ್ಯಾಸ್. ಸೊ ಇಲ್ಲಿ ಇಲ್ಲಿ ಒಂದು ಪಿಸ್ಟನ್ನ ಇಟ್ಟಿದ್ದಾರೆ, ಬಟ್ ಇಲ್ಲಿ ಪ್ರೆಷರ್ನ ಅಪ್ಲೈ ಮಾಡಿಲ್ಲ. ಸೊ ಈಗ ಸಾಲ್ಯುಬಿಲಿಟಿ ಅಷ್ಟಿಲ್ಲ. ಬಟ್ ಯಾವಾಗ ಇಲ್ಲಿ ಪ್ರೆಷರ್ನ ಅಪ್ಲೈ ಮಾಡ್ತಾರೆ ಆಗೇನಾಗುತ್ತೆ, ಗ್ಯಾಸ್ನ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ನಿಮ್ಗೆ ಗೊತ್ತಿದೆ ಗ್ಯಾಸ್ನಲ್ಲಿ ಮಾಲಿಕ್ಯೂಲ್ಸ್ಗಳು ತುಂಬಾ ದೂರ ಇರುತ್ತೆ, ಹೌದಾ, ಪಾರ್ಟಿಕಲ್ಸ್ಗಳು. ಅದೇ ನೀವು ಪ್ರೆಷರ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಹತ್ತತ್ರ ಬರುತ್ತೆ. ಸೊ ಅದೇ ಇಲ್ಲೇನಾಗುತ್ತೆ, ಗ್ಯಾಸಿಂದ ಲಿಕ್ವಿಡ್ಗೆ ಮೂವ್ ಆಗುತ್ತೆ, ಅದು ಸಾಲ್ಯುಬಿಲಿಟಿ ಜಾಸ್ತಿ ಆಗುತ್ತೆ ಪ್ರೆಷರ್ನ ಅಪ್ಲೈ ಮಾಡಿದಾಗ. ಸೊ ನೆಕ್ಸ್ಟ್ ಒನ್ ಇಸ್ ಹೆನ್ರೀಸ್ ಲಾ. ಹೆನ್ರೀಸ್ ಲಾ ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು. ಇದರ ಸ್ಟೇಟ್ಮೆಂಟ್ ಮತ್ತು ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ನ ಕೇಳ್ತಾರೆ. ಸೊ ಅದರ ಸ್ಟೇಟ್ಮೆಂಟ್ ಹೀಗಿದೆ: ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್ ಇನ್ ವೇಪರ್ ಫೇಸ್ ಈಸ್ ಪ್ರಪೋರ್ಷನಲ್ ಟು ದ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಗ್ಯಾಸ್ ಇನ್ ದ ಸೊಲ್ಯೂಷನ್. ಸೊ ಒಂದು ಗ್ಯಾಸ್ನ, ಆ ಗ್ಯಾಸು ವೇಪರ್ ಫೇಸಲ್ಲಿದ್ದಾಗ ಅದರ ಪಾರ್ಷಿಯಲ್ ಪ್ರೆಷರು ಆ ಗ್ಯಾಸ್ನ ಮೋಲ್ ಫ್ರ್ಯಾಕ್ಷನ್ಗೆ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಇದರ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಹೀಗಿದೆ: P = KH × Xi. KH ಅಂತ ಅಂದರೆ ಹೆನ್ರೀಸ್ ಲಾ ಕಾನ್ಸ್ಟೆಂಟ್, Xi ಇಸ್ ದ ಮೋಲ್ ಫ್ರ್ಯಾಕ್ಷನ್, P ಇಸ್ ದ ಪಾರ್ಷಿಯಲ್ ಪ್ರೆಷರ್. ಡಿಫರೆಂಟ್ ಗ್ಯಾಸಸ್ ಹ್ಯಾವ್ ಡಿಫರೆಂಟ್ KH ವ್ಯಾಲ್ಯೂಸ್ ಅಟ್ ದ ಸೇಮ್ ಟೆಂಪರೇಚರ್. ಸೊ ಬೇರೆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಇದೆ, ಟೆಂಪ್ರೇಚರಲ್ಲಿ ನಾವು ಯಾವುದೇ ರೀತಿ ಚೇಂಜಸ್ ಮಾಡ್ತಿಲ್ಲ, ಆದರೆ ಬೇರೆ ಬೇರೆ ಗ್ಯಾಸಸ್ಗಳಿದೆ ಅಂದ್ಕೊಳ್ಳಿ. ಸೊ ಆಗ ಆ ಗ್ಯಾಸಸ್ಗಳ KH ವ್ಯಾಲ್ಯೂ ಡಿಫ್ರೆಂಟ್ ಆಗಿರುತ್ತೆ. KH ಈಸ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಗ್ಯಾಸ್. ಹಾಗಾದರೆ KH ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆ ಗ್ಯಾಸ್ನ ನೇಚರ್ ಮೇಲೆ. ಹೈಯರ್ ದ KH ವ್ಯಾಲ್ಯೂ ಎಟ್ ಎ ಗಿವನ್ ಪ್ರೆಷರ್, ಲೋಯರ್ ಇಸ್ ದ ಸಾಲ್ಯುಬಿಲಿಟಿ. KH ವ್ಯಾಲ್ಯೂ ಹೈಯರ್ ಆಗಿದ್ರೆ ಅದರ ಸಾಲ್ಯುಬಿಲಿಟಿ ಲೋಯರ್ ಆಗಿರುತ್ತೆ. ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲೂ ಕೂಡ ಕೇಳಬಹುದು. ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ಕ್ರೀಸ್ ವಿತ್ ಡಿಕ್ರೀಸ್ ಇನ್ ಟೆಂಪರೇಚರ್. Therefore, aquatic species are more comfortable in cold water rather than in warm water. So, temperature ಕಮ್ಮಿ ಆಗ್ತಾ ಹೋದ ಹಾಗೆ ಸಾಲ್ಯುಬಿಲಿಟಿ ಆಫ್ ಗ್ಯಾಸು ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಅದರಿಂದ ಆಕ್ವಾಟಿಕ್ ಸ್ಪೀಷೀಸ್ಗಳು ಕೋಲ್ಡ್ ವಾಟರಲ್ಲಿ ಕಂಫರ್ಟಬಲ್ ಆಗಿರುತ್ತೆ ಆ್ಯಸ್ ಕಂಪೇರ್ಡ್ ಟು ವಾರ್ಮ್ ವಾಟರ್. ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ: to increase the solubility of carbon dioxide in soft drinks and soda water, the bottle is sealed under high pressure. ಸೊ ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು ಅಥವಾ ಸೋಡಾ ವಾಟರ್ ಆಗಿರ್ಬೋದು, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಆ ಬಾಟಲ್ನ ಹೈ ಪ್ರೆಷರಲ್ಲಿ ಸೀಲ್ ಮಾಡಿರ್ತಾರೆ. ಸೊ ಆಗ ಸಾಲ್ಯುಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ವಿ ನೋ ದಟ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಪ್ರೆಷರ್. ಪ್ರೆಷರ್ ಜಾಸ್ತಿ ಮಾಡ್ತಾ ಹೋದ ಹಾಗೆ ಸಾಲ್ಯುಬಿಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಒನ್, ಸ್ಕೂಬಾ ಡೈವರ್ಸ್ ಮಸ್ಟ್ ಡೀಲ್ ವಿತ್ ದ ಹೈ ಕಾನ್ಸಂಟ್ರೇಷನ್ ಆಫ್ ಡಿಸಾಲ್ವ್ಡ್ ಗ್ಯಾಸಸ್ ವೈಲ್ ಬ್ರೀತಿಂಗ್ ಏರ್ ಅಟ್ ಹೈ ಪ್ರೆಷರ್ ಅಂಡರ್ ವಾಟರ್. ಸೊ ಅಂಡರ್ ವಾಟರಲ್ಲಿ ಪ್ರೆಷರ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಡಿಸಾಲ್ವ್ಡ್ ಗ್ಯಾಸಸ್ನ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಇರುತ್ತೆ. ಇನ್ಕ್ರೀಸ್ಡ್ ಪ್ರೆಷರ್ ಇನ್ಕ್ರೀಸಸ್ ದ ಸಾಲ್ಯುಬಿಲಿಟಿ ಆಫ್ ಅಟ್ಮಾಸ್ಫಿರಿಕ್ ಗ್ಯಾಸಸ್ ಇನ್ ದ ಬ್ಲಡ್.
ಸೊ ಪ್ರೆಷರ್ ಜಾಸ್ತಿ ಆದಾಗ ಸೊ ಅಟ್ಮಾಸ್ಫಿಯರಿಕ್ ಗ್ಯಾಸಸ್ನ ಸಾಲಿಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ ಬ್ಲಡ್ಡಲ್ಲಿ. ವೆನ್ ದ ಡೈವರ್ಸ್ ಕಮ್ ಟುವರ್ಡ್ಸ್ ಸರ್ಫೇಸ್ ದ ಪ್ರೆಷರ್ ಗ್ರ್ಯಾಜುಯಲಿ ಡಿಕ್ರೀಸಸ್. This releases the dissolved gases and leads to the formation of bubbles of nitrogen in the blood. This blocks capillaries and creates a medical condition known as bends, which are painful and dangerous to life. ಸೊ ಯಾವಾಗ ಸ್ಕೂಬಾ ಡೈವರ್ಸು ಸರ್ಫೇಸಿಗೆ ಬರ್ತಾರೆ ಆಗ ಪ್ರೆಷರು ಗ್ರ್ಯಾಜುಯಲ್ ಆಗಿ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಪ್ರೆಷರ್ ಡಿಕ್ರೀಸ್ ಆದಾಗ ಏನು ಡಿಸಾಲ್ವ್ಡ್ ಗ್ಯಾಸಸ್ ಏನಿದೆ ಸೊ ಅದು ರಿಲೀಸ್ ಆಗುತ್ತೆ ಬ್ಲಡ್ಡಲ್ಲಿ. ಸೊ ರಿಲೀಸ್ ಆದಾಗ ಅದು ಬಬಲ್ಸನ್ನು ಫಾರ್ಮ್ ಮಾಡುತ್ತೆ. ಯಾವುದ್ರ ಬಬಲ್ಸು? ನೈಟ್ರೋಜನ್ನ ಬಬಲ್ಸ್. ಸೊ ಈ ಬಬಲ್ಸ್ಗಳು ಕೆಪಿಲರಿನ ಬ್ಲಾಕ್ ಮಾಡುತ್ತೆ. ಸೊ ಕೆಪಿಲರಿನ ಬ್ಲಾಕ್ ಮಾಡಿದಾಗ ಒಂದು ಮೆಡಿಕಲ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ, ಅದನ್ನು ಬೆಂಡ್ಸ್ ಅಂತ ಹೇಳ್ತಾರೆ. ಸೊ ಈ ಬೆಂಡ್ಸ್ ತುಂಬಾ ಪೇನ್ಫುಲ್ ಆಗಿರುತ್ತೆ ಮತ್ತು ಡೇಂಜರಸ್ ಟು ಲೈಫ್. To avoid bends as well as the toxic effect of high concentration of nitrogen in the blood, the tanks used by scuba divers are filled with air diluted with helium. ಸೊ ಇಂಥ ಬೆಂಡ್ಸನ್ನು ಮತ್ತು ಏನು ಹೈ ಕಾನ್ಸಂಟ್ರೇಷನ್ ಆಫ್ ನೈಟ್ರೋಜನ್ ಅದರ ಟಾಕ್ಸಿಕ್ ಎಫೆಕ್ಟ್ನ ಅವಾಯ್ಡ್ ಮಾಡಬೇಕು ಅಂದರೆ ಸೊ ಸ್ಕೂಬಾ ಡೈವರ್ಸ್ ಏನು ಒಂದು ಟ್ಯಾಂಕ್ನ ಕ್ಯಾರಿ ಮಾಡ್ತಾರೆ, ಆ ಟ್ಯಾಂಕ್ನಲ್ಲಿ ಇರುವಂಥ ಏರ್ ಏನಿದೆ ಸೊ ಅದನ್ನು ಹೀಲಿಯಂ ಜೊತೆಗೆ ಡೈಲ್ಯೂಟ್ ಮಾಡಬೇಕಾಗತ್ತೆ. ಸೊ ಯಾವ ಪರ್ಸೆಂಟೇಜಲ್ಲಿ ಇರಬೇಕು ಅಂದರೆ 11.7% ಅಷ್ಟು ಹೀಲಿಯಮು, 56.2% ಅಷ್ಟು ನೈಟ್ರೋಜನ್ ಮತ್ತು 32.1% ಅಷ್ಟು ಆಕ್ಸಿಜನ್ ಇರಬೇಕಾಗುತ್ತೆ. ಎಟ್ ಹೈ ಆಲ್ಟಿಟ್ಯೂಡ್ಸ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಈಸ್ ಲೆಸ್ ದ್ಯಾನ್ at the ground level. This leads to low concentrations of oxygen in the blood and tissues of the people living at high altitudes or climbers. Low blood oxygen causes climbers to become weak and unable to think clearly. Symptoms of a condition is known as anoxia. ಸೊ ಹೈ ಆಲ್ಟಿಟ್ಯೂಡ್ಸಲ್ಲಿ ಏನಾಗುತ್ತೆ, ಆಕ್ಸಿಜನ್ನ ಪಾರ್ಷಿಯಲ್ ಪ್ರೆಷರು ಗ್ರೌಂಡ್ ಲೆವೆಲ್ಗಿಂತ ಕಮ್ಮಿ ಇರುತ್ತೆ. ಸೊ ಅದರಿಂದ ಅಲ್ಲಿ ವಾಸ ಮಾಡ್ತಿರುವಂಥ ಜನ ಆಗಿರ್ಬೋದು ಅಥವಾ ಕ್ಲೈಂಬರ್ಸ್ ಆಗಿರ್ಬೋದು, ಅವರ ಬ್ಲಡ್ ಮತ್ತು ಟಿಶ್ಯೂಸಲ್ಲಿ ಆಕ್ಸಿಜನ್ನ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ಸೊ ಬ್ಲಡ್ಡಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗೋದ್ರಿಂದ ಕ್ಲೈಂಬರ್ಸು ವೀಕ್ ಆಗ್ತಾರೆ ಆ್ಯಂಡ್ ಅವರ ಥಿಂಕಿಂಗ್ ಕ್ಲಿಯರ್ ಆಗಿರಲ್ಲ, ಪ್ರಾಪರ್ ಆಗಿರಲ್ಲ. ಸೊ ಈ ಸಿಂಪ್ಟಮ್ ಇರುವಂತಹ ಕಂಡೀಷನ್ ಏನಿದೆ ಸೊ ಇದನ್ನು ಅನಾಕ್ಸಿಯಾ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ ಇಸ್ ಎಫೆಕ್ಟ್ ಆಫ್ ಟೆಂಪರೇಚರ್. Solubility of gases in liquids decreases with increase in temperature. ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಸಾಲ್ಬಿಲಿಟಿ ಆಫ್ ಗ್ಯಾಸಸ್ಸು ಡಿಕ್ರೀಸ್ ಆಗ್ತಾ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.